ರಾಜಧಾನಿ ಬೆಂಗಳೂರಿನ ಜನರಿಗೆ ಬೆಗ್ ರಿಲೀಫ್ ಸಿಕ್ಕಿದೆ. ರಾಜಧಾನಿಯಲ್ಲಿ ಸದ್ಯಕ್ಕಿಲ್ಲ ಕಾವೇರಿ ನೀರಿನ ಬೆಲೆ ಏರಿಕೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತದೆ. ಇತ್ತೀಚೆಗಷ್ಟೇ ನೀರಿನ ದರದಲ್ಲೂ ಕೂಡ ಏರಿಕೆ ಆಗುತ್ತೆ ಅನ್ನುವ ಮಾಹಿತಿ ಸಿಕ್ಕಿತ್ತು. ಆ ಬೆನ್ನಲ್ಲೇ ಇದೀಗ ರಿಲೀಫ್ ಸಿಕ್ಕಿದೆ ರಾಜಧಾನಿಯ ಜನರಿಗೆ. ಉದ್ಯಾನ ನಗರಿ ಬೆಂಗಳೂರಿನ ಜನತೆಗೆ ಸಿಕ್ಕಿದೆ ಬೆಗ್ ರಿಲೀಫ್. ವಾಟರ್ ಬೆಲೆ ವಿಚಾರಕ್ಕೆ ಮತ್ತೆ ಹೈಕ್ ಆಗುತ್ತೆ ಅಂತ ಹೇಳ್ತಾ ಇದ್ರು, ಬಟ್ ಸದ್ಯಕ್ಕಿಲ್ಲ ಕಾವೇರಿ ನೀರಿನ ದರ ಏರಿಕೆಯ ವಿಚಾರ ಅಂತ ಹೇಳಲಾಗ್ತಾ ಇದೆ. ನೀರಿನ ದರ ಏರಿಕೆಯ ಪ್ರಸ್ತಾಪವನ್ನ ಮುಂದೂಡಿದೆ ರಾಜ್ಯ ಸರ್ಕಾರ. ಕಾವೇರಿ ನೀರಿನ ದರ ಏರಿಕೆಗೆ ಸಿದ್ದರಾಮಯ್ಯ ಸರ್ಕಾರ ಕೊಕ್ಕಿಯನ್ನ ಹಾಕಿದೆ. ಸದ್ಯಕ್ಕಂತೂ ಕಾವೇರಿ ನೀರಿನ ದರ ಏರಿಕೆ ಇಲ್ಲ. ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಜನರಿಗೆ ಬೆಗ್ ರಿಲೀಫ್ ಸಿಕ್ಕಿದೆ. ಸದ್ಯಕ್ಕಿಲ್ಲ ಕಾವೇರಿ ವಾಟರ್ ಪ್ರೈಸ್ ಹೈಕ್. ಸ್ವಲ್ಪ ಜನ ನಿಟ್ಟುಸಿರನ್ನ ಬಿಡಬಹುದು. ಯಾಕಂದ್ರೆ ಬೆಲೆ ಏರಿಕೆ ಅನ್ನೋದ್ರ ನಡುವೆನೆ ಇಲ್ಲಿ ಕಾವೇರಿ ನೀರಿನ ದರ ಏರಿಕೆ ಅನ್ನೋದು ಕೂಡ ಜನರಿಗೊಂದು ದೊಡ್ಡ ತಲೆನೋವು ಶುರುವಾಗಿತ್ತು. ಬಟ್ ಈಗ ಸಿದ್ದರಾಮಯ್ಯನವರ ಸರ್ಕಾರ ಅದಕ್ಕೊಂದು ಕ್ಲಾರಿಟಿ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಕಾವೇರಿ ನೀರಿನಲ್ಲಿ ಏರಿಕೆ ಆಗೋದಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಮಟ್ಟಿಗೆ ಬೆಂಗಳೂರಿನ ಜನರಿಗೆ ರಿಲೀಫ್ ಅಂತಾನೆ ಹೇಳಬಹುದು ಈ ಒಂದು ವಿಚಾರ. ಹಾಲಿನ ರೇಟ್ ಹೆಚ್ಚಾಗಿತ್ತು, ಅಗತ್ಯ ಬೆಲೆ ಏರಿಕೆ ಆಗ್ತಾ ಇದ್ರೆ ನೀರಿಗೂ ಕೂಡ ನಾವು ಹೆಚ್ಚು ದುಡ್ಡನ್ನ ಕೊಡಬೇಕಲ್ಲ ಅನ್ನೋ ತಲೆ ಬಿಸಿ ಬೆಂಗಳೂರಿಗರಿಗಿತ್ತು. ಸೊ BWSSB ಯಾಕೆ ನೀರಿನ ರೇಟ್ ಅನ್ನ ಹೈಕ್ ಮಾಡಬೇಕು ಅಂತ ಅನ್ಕೊಳ್ತು ಅಂದ್ರೆ, ಇನ್ಕಮ್ ಹೆಚ್ಚಾಗಿ ಬರ್ತಾ ಇಲ್ಲ. ಕಳೆದ 10-20 ವರ್ಷಗಳ ಹಿಂದೆ ಮಾಡಿದ್ದು ನಾವು ಕಾವೇರಿ ನೀರಿಗೆ ಬೆಲೆ ಏರಿಕೆ, ಅಲ್ಲಿಂದ ಇಲ್ಲಿಗೆ ಮಾಡಿರ್ಲಿಲ್ಲ. ಸೊ ನಾವು ಕೆಲಸಗಾರರಿಗೂ ಕೂಡ ಸಂಬಳವನ್ನ ಹೆಚ್ಚು ಮಾಡಬೇಕು ಅಂತಂದ್ರೆ ನೀರಿನ ರೇಟ್ ಅನ್ನ ಕೂಡ ಹೆಚ್ಚು ಮಾಡಬೇಕಾಗತ್ತೆ. ಹಾಗಾಗಿ ಈ ನಿರ್ಧಾರ ಅಂತ BWSSB ಹೇಳಿತ್ತು. ನೀರಿನ ದರ ಏರಿಕೆಗೆ ಪ್ರಸ್ತಾವನೆಯನ್ನ ಮುಂದಿಟ್ಟಿತ್ತು BWSSB. ಕೆಲಸ ಮಾಡೋರಿಗೆ ಸ್ಯಾಲರಿ ಹೈಕ್ ವಿಚಾರಕ್ಕಾಗಿರಬಹುದು, ಅದ್ಯಾವುದು ನಮಗೆ ನಿಭಾಯಿಸಕ್ ಆಗ್ತಾ ಇಲ್ಲ. ಸೊ ಹಂಗಾಗಿ ನಾವು ಬೆಲೆ ಏರಿಕೆ ಮಾಡಲೇಬೇಕು ಅಂತ ದಶಕಗಳ ನಂತರ ಬೆಲೆ ಏರಿಕೆಯ ವಿಚಾರವನ್ನ ಪ್ರಸ್ತಾಪವನ್ನ ಮುಂದಿಟ್ಟಿತ್ತು. ಬಟ್ ಇದೀಗ ಸರ್ಕಾರ ಚಾಟಿ ಬೀಸಿದ ನಂತರ ಸೈಲೆಂಟ್ ಆಗಿದೆ. ಸದ್ಯಕ್ಕಿಲ್ಲ ಬೆಲೆ ಏರಿಕೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಬೆಂಗಳೂರಿನ ಜನರಿಗೆ ಕೊಂಚ ರಿಲೀಫ್ ಅಂತಲೇ ಹೇಳಬಹುದು. ಎಲ್ಲಾ ಬೆಲೆ ಏರಿಕೆಗಳಿಂದ ಬಳಲಿ ಬೆಂಡಾಗಿದ್ದಂತ ಜನರಿಗೆ ಕಾವೇರಿ ನೀರಿನ ಬೆಲೆ ಏರಿಕೆಯೇ ಬಹಳಷ್ಟು ಎಫೆಕ್ಟ್ ಅನ್ನ ಕೊಡುತ್ತೆ ಅಂತ ಹೇಳಲಾಗ್ತಾ ಇತ್ತು. ಸದ್ಯಕ್ಕಂತೂ ಇಲ್ಲ ಬೆಲೆ ಏರಿಕೆ ಅಂತ ಈಗ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಜನ ಈಗ ನಿಟ್ಟಿಸಿರು ಬಿಡುವಂತಾಯ್ತು. ಉದ್ಯಾನ ನಗರಿ ಬೆಂಗಳೂರಿನ ಜನತೆಗೆ ಬೆಗ್ ರಿಲೀಫ್. ನಾನು ಈಗಾಗಲೇ ಹೇಳ್ದಂಗೆ BWSSB ಇದನ್ನ ಸರ್ಕಾರದ ಮುಂದಿಟ್ಟಿತ್ತು. ಕಾರಣ ಇಷ್ಟೇ, ಕೆಲಸ ಮಾಡೋ ಕಾರ್ಮಿಕರಿಗೆ ಸಂಬಳವನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಹೈಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಬೆಂಗಳೂರಿನಲ್ಲಿ ನೀರಿನ ಪ್ರೈಸ್ ಹೈಕ್ ಮಾಡಿ ದಶಕಗಳೇ ಆಗೋಯ್ತು. ಅಲ್ಲಿಂದ ನಾವು ಪ್ರೈಸ್ ಹೈಕ್ ಮಾಡಿಲ್ಲ. ಸೊ ಈ ಬಾರಿನಾದ್ರೂ ನಾವು ನೀರಿನ ರೇಟ್ ಅನ್ನ ಹೆಚ್ಚು ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಬಟ್ ಇದೀಗ ಅದಕ್ಕೆ ಬ್ರೇಕ್ ಬಿದ್ದಿದೆ ಅಂತಾನೆ ಹೇಳಬಹುದು. ಸಿದ್ದರಾಮಯ್ಯನವರ ಸರ್ಕಾರ ಅಂದ್ರೆ ಜನ ಯಾವಾಗ ರೊಚ್ಚಿಗೆದ್ರೋ, ಎಲ್ಲದ್ರಲ್ಲೂ ಹೈಕ್ ಅಂದ್ರೆ ಜನ ಏನು ಕೈ ಕಟ್ಟಿ ಸುಮ್ಮನೆ ಕೂರಲ್ಲ, ಮಾಡಿದ್ರೆ ಮಾಡ್ಕೊಳ್ಳಿ ಅಂತ. ಅವರು ಕಷ್ಟಪಡ್ತಾರೆ. ಎಲ್ಲದಕ್ಕೂ ಕೂಡ ಹೆಚ್ಚಾದ್ರೆ ಎಲ್ಲಿಂದ ತರಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ಅವ್ರಿಗೂ ನಿರ್ಮಾಣ ಆಗತ್ತೆ. ದುಡ್ಡು ಎಲ್ಲಿಂದ ಬರುತ್ತೆ ನಮಗೆ ಅಂತ. ಸೊ ಆ ಹಿನ್ನೆಲೆ ಜನ ರೊಚ್ಚಿಗೆದ್ದ ಹಿನ್ನೆಲೆ ಇಲ್ಲಿ ಪ್ರೈಸ್ ಹೈಕ್ ವಿಚಾರವನ್ನ ಕೈ ಬಿಟ್ಟಿದ್ದಾರೆ ಅಂತ ಅನ್ಸತ್ತೆ. ಇಲ್ಲ ಅಂತಂದಿದ್ರೆ ಖಂಡಿತ ಬೆಲೆ ಏರಿಕೆ ಆಗ್ತಾ ಇತ್ತು. ಕಾವೇರಿ ನೀರು ಕೂಡ ಮುಟ್ಟಂಗಿರ್ಲಿಲ್ಲ. ಆ ತರದ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಉಂಟಾಗ್ತಾ ಇತ್ತು. ಸದ್ಯಕ್ಕೆ ಆ ಪ್ರಸ್ತಾವನೆಯನ್ನ ಕೈ ಬಿಟ್ಟಿದೆ ರಾಜ್ಯ ಸರ್ಕಾರದ ಚಾಟಿ ಬೀಸಿದ ಹಿನ್ನೆಲೆಯಲ್ಲಿ.
ಸೊ ಸದ್ಯಕ್ಕಂತೂ ರಾಜಧಾನಿ ಬೆಂಗಳೂರಿನಲ್ಲಿ ಹಾಗಾಗಿ ಜನರಿಗೆ ಈ ಒಂದು ಶಾಕ್ ಇಂದ ಮುಕ್ತಿ ಸಿಕ್ಕಿದೆ ಅಂತ ಹೇಳ್ಬೋದು. ಯಾವುದೇ ರೀತಿಯಾಗಿ ಕಾವೇರಿ ನೀರಿನ ವಿಚಾರದಲ್ಲಿ ಪ್ರೈಸ್ ಹೈಕ್ ಅನ್ನೋದು ಆಗಲ್ಲ ಅನ್ನುವಂತಹ ಮಾಹಿತಿ ಕೂಡ ಇದೀಗ ಹೊರಬಿದ್ದಿದೆ. ಸೊ ಬಿಬಿಎಂಪಿ ಎಲೆಕ್ಷನ್ ಹತ್ರ ಬರ್ತಾ ಇತ್ತು. ಇದೆಲ್ಲದರ ನಡುವೆ ಸರ್ಕಾರ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದು ಚುನಾವಣೆ ಹೊತ್ತಿನಲ್ಲೇ ದರ ಏರಿಕೆ ಮಾಡಿದ್ರೆ ಸೋಲಿನ ಭೀತಿ. ಲೋಕಸಭೆಯಲ್ಲಿ ಹೀನಾಯ ಸೋಲನ್ನ ಕಂಡಿರುವ ಕಾಂಗ್ರೆಸ್. ಬಿಬಿಎಂಪಿ ಚುನಾವಣೆ ಗೆಲ್ಲೋದಕ್ಕೆ ಕಸರತ್ತನ್ನ ನಡೆಸ್ತಾ ಇದೆ. ಈಗ ಏನಾದ್ರೂ ಪ್ರೈಸ್ ಹೈಕ್ ಮಾಡಿದ್ರೆ ಜನ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಅಂತ ಸೈಲೆಂಟ್ ಆಗದಂಗೆ ಕಾಣಿಸ್ತಾ ಇದೆ. ಶೀಘ್ರದಲ್ಲೇ ಬಿಬಿಎಂಪಿ ಚುನಾವಣೆ ಕೂಡ ನಡೆಯುತ್ತೆ. ಸ್ಥಳೀಯ ಚುನಾವಣೆ ಇರೋದ್ರಿಂದ ಈಗ ಪ್ರೈಸ್ ಹೈಕು ಅದು ಇದು ಅಂತ ಹೋದ್ರೆ ಖಂಡಿತ ಹೊಡೆತ ಬೀಳತ್ತೆ ಎಲೆಕ್ಷನ್ಗೆ. ಲೋಕಸಭೆಯಲ್ಲಿ 9 ಸಿಕ್ಕಿದೆ, ಇಲ್ಲೇನು ಸಿಗದಿದ್ರೆ ಕಷ್ಟ ಅನ್ನೋದು ಮನವರಿಕೆ ಆದಂತೆ ಕಾಣ್ತಿದೆ. ಸೊ ಹೀನಾಯ ಸೋಲು ಕಂಡಿರುವ ಕಾಂಗ್ರೆಸ್ ಈ ಒಂದು ಬೆಲೆ ಏರಿಕೆ ವಿಚಾರವನ್ನ ಈಗಲೇ ಕೈ ಬಿಡಿ ಅಂತ ಹೇಳಿರ್ಬೇಕು. ಬಿಡಬ್ಲ್ಯೂಎಸ್ಎಸ್ಬಿಗೆ ಚಾಟಿ ಬೀಸಿದ ಹಿನ್ನೆಲೆ ಸದ್ಯಕ್ಕಿಲ್ಲ ಅಂತ ಹೇಳಿದ್ದಾರೆ ಪ್ರೈಸ್ ಹೈಕ್. ಈಗಾಗಲೇ ಹಾಲಿನ ದರ ಏರಿಕೆ ಆಗಿದೆ. ದಿನ ಬಳಕೆಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಈ ಬೆಲೆ ಏರಿಕೆಗಳನ್ನೆಲ್ಲ ನೋಡ್ತಿದ್ದಾಗ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಹೈಕ್ 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 ಅಂತ ಆದ್ರೆ ನಾವೆಲ್ಲಿಂದ ಅದಕ್ಕೆಲ್ಲ ಹೊಂದಿಸೋದು? ತೆರಿಗೆ ವಿಚಾರ ಎಲ್ಲವೂ ನಮ್ಮ ಮೇಲೇನೆ ಬೀಳತ್ತೆ ಅಂತ ಜನ ಯಾವಾಗ ರೊಚ್ಚಿಗೆ ಹೇಳ್ತಾರೆ ಅಂತ ಗೊತ್ತಾಯ್ತು.